ಜನರಲ್ ಆಗಿ ನಾವು ಹೇಳ್ತೀವಿ ಅಂದರೆ ಯಾರಿಗೆ ಪ್ರಾಬ್ಲಮ್ ಬಂದರೆ ಸಡನ್ನಾಗಿ ಪ್ರಜ್ಞೆ ತಪ್ಪಿದೋಗೋದು ಅಂಥವ್ರು ತುಂಬ ಡೇಂಜರಸ್, ಏನಾಗಿದೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ಥರ ಏನಾರು ಆಗಿದ್ದವರು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಒಂದ್ಸತಿ ಕನ್ಸಲ್ಟ್ ಮಾಡಿ ಕೇಳಿ. ಕಾಮನ್ ಆಗಿ ಮೆಡಿಕಲ್ ಎಮರ್ಜೆನ್ಸೀಸ್ ನಾವೇನು ನೋಡ್ತಾ ಇದ್ದೀವಿ, ಹಾರ್ಟ್ ಅಟ್ಯಾಕ್ಸ್ ಎಲ್ಲರಿಗೂ ಬರ್ತಾಯಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಬರ್ತಾಯಿದೆ. ಇಂದೊಂದು ಸ್ವಲ್ಪ ದೂರ ನಡೆದ್ರೂ ಬ್ರೀತಿಂಗ್ ಡಿಫಿಕಲ್ಟಿ ಬರ್ತಾ ಇರುತ್ತೆ. ಏಕೆ ಅಂದರೆ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ತಿರಲ್ಲ, ಲಂಗ್ಸಲ್ಲಿ ನೀರು ತುಂಬ್ಕೊಂಡಿರುತ್ತೆ. ಇನ್ನೂ ಹಲವಾರು ಆಸ್ತಮಾ ಇರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು. ಸೊ ಹಾಗಾಗಿ ಈ ಥರ ಇರೋ ಪ್ರಾಬ್ಲಮ್ಸ್ ಇರೋರು ದಯವಿಟ್ಟು ನೆಗ್ಲೆಕ್ಟ್ ಮಾಡಿ ಇಮ್ಮಿಡಿಯೇಟಾಗಿ ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಡಿ ಅಂತ ನಾವು ಹೇಳ್ತೀವಿ. ಬಿ ಫೀಸ್ಟ್ ಅಂತ ಕರಿತೀವಿ, BEFEST. ಫೀಸ್ಟ್ ಅಂತ ಹೇಳೋದು ಅಂದರೆ ನೀವು ಸಡನ್ನಾಗಿ ಬ್ಯಾಲೆನ್ಸ್ ಕಳ್ಕೊಳ್ಳೋದು, ನಡೀತಾ ಇರಬೇಕಾದ್ರೆ ಸಡನ್ನಾಗಿ ಬ್ಯಾಲೆನ್ಸ್ ಕಳ್ಕೊಳ್ಳೋದು, ಆವಾಗ ತಲೆ ಚಕ್ಕರ್ ಬರೋದು, ಅಥವಾ ಕಣ್ಣು ನೋಡ್ಬೇಕಾದ್ರೆ ಸಡನ್ನಾಗಿ ಡಬಲ್ ವಿಷನ್ ಕಾಣೋದು, ಅಥವಾ ನೋಡಿದಾಗ ಏನೋ ಸ್ವಲ್ಪ ಮೂಮೆಂಟ್ ಆಗೋದು ಕಾಣೋದು, ನೋಡೋಕ್ಕೆ ಸಡನ್ನಾಗಿ ವಿಷನ್ ಡ್ರಾಪ್ ಆಗೋದು, ಇವೆಲ್ಲನೂ ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ಟೆನ್ಷನ್ಸು, ಆ್ಯಂಗ್ಸೈಟಿ, ಟೆನ್ಷನ್ಸು, ಡಾಕ್ಟರ್ ಸುಮ್ಮನೆ ನಿದ್ದೆ ಬರುತ್ತೆ, ಕೆಲಸ ಮಾಡೋಕ್ಕೆ ಆಸಕ್ತಿನೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ, ಇವೆಲ್ಲ ಮೆಂಟಲ್ ಡಿಸ್ಟರ್ಬೆನ್ಸಸ್ಸು, ಡಿಪ್ರೆಷನ್ಸ್ಗೆ ಇವೆಲ್ಲ ಸೈನ್ಸು. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನು ಅವಾಗ ಚೆಕ್ ಮಾಡಿಕೊಂಡು ಮಾನಿಟರ್ ಮಾಡ್ತಾ ಹೋಗ್ಬೇಕು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಮನ್. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತಿನ ಒಂದು ಒಳ್ಳೆ ಮಾಹಿತಿ ಏನಪ್ಪ ಕೊಡ್ತಾ ಇದ್ದೀವಿ ಅಂದರೆ, ಮೆಡಿಕಲ್ ಎಮರ್ಜೆನ್ಸೀಸ್ ಅಂದರೆ ಯಾವಾಗ ಮೆಡಿಕಲ್ ಎಮರ್ಜೆನ್ಸಿ ಅಂತ ನಾವು ಕನ್ಸಿಡರ್ ಮಾಡಬೇಕು, ಯಾವುದಕ್ಕೆ ನಾವು ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಬೇಕು, ಯಾವಾಗ ನಮಗೇನಾದರೂ ಮನೇಲಿ ಈ ಥರ ಪ್ರಾಬ್ಲಮ್ ಕಾಣಿಸಿದಾಗ ಹೌದಪ್ಪ ನಾವು ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ಹೋಗಬೇಕು ಅಂತ ನಿಮ್ಗೆ ಅನಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ಸಣ್ಣ ಮಾಹಿತಿ ಕೊಡ್ತಾಯಿದ್ವಿ. ಈ ಮಾಹಿತಿ ತಿಳ್ಕೊಂಡ್ರೆ ನಿಮ್ಮ ಮನೇಲಿ ಯಾರಿಗೆ ಏನೇ ಪ್ರಾಬ್ಲಮ್ ಆದರೂ ಗೊತ್ತಾಗ್ಬಿಡುತ್ತೆ, ಇದು ಮೆಡಿಕಲ್ ಎಮರ್ಜೆನ್ಸಿ ಅಪ್ಪ, ನಾನು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಲೇಬೇಕು, ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಒಂದು 2-3 ಕೆಲವೊಂದು ಮಾತನ್ನು ಹಾಕ್ತಾ ಬರ್ತೀನಿ. ಜನರಲಾಗಿ ನಾವು ಹೇಳ್ತೀವಿ ಅಂದರೆ ಯಾರಿಗೆ ಪ್ರಾಬ್ಲಮ್ ಬಂದರೆ ಸಡನ್ನಾಗಿ ಪ್ರಜ್ಞೆ ತಪ್ಪಿದೋಗೋದು ಅಂಥವ್ರು ತುಂಬ ಡೇಂಜರಸ್, ಏನಾಗಿದೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ಥರ ಏನಾರು ಆಗಿದ್ದವರು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಒಂದ್ಸತಿ ಕನ್ಸಲ್ಟ್ ಮಾಡಿ ಕೇಳಿ. ಯಾಕೆ ಪ್ರಜ್ಞೆ ತಪ್ಪರು, ಏನಾದ್ರು ಕಾರಣ ಇತ್ತಾ? ಏನಾಗುತ್ತೆ, ಯೂಶ್ವಲಾಗಿ ಬೈ ಚಾನ್ಸ್ ಸಿಂಕೋಪಲ್ ಅಟ್ಯಾಕ್ ಅಂತೀವಿ, ಅಂದರೆ ಸುಮ್ಮನೆ ಬ್ಲಡ್ ಸಪ್ಲೈ ಬ್ರೈನ್ ಕಮ್ಮಿಯಾಗಿ ಅನ್ಕಾನ್ಷಿಯಸ್ ಆಗೋದು ಇರುತ್ತೆ, ಇಲ್ಲ ಬೇರೆ ಏನಾದ್ರು ಹಲವಾರು ಕಾರಣಗಳಿರುತ್ತೆ. ಸೊ ಅದನ್ನು ಕಾರಣ ಹುಡುಕಿ ಡಾಕ್ಟ್ರು ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಈ ಥರ ಏನಾರ ಎಪಿಸೋಡ್ಸ್ ಆದರೆ ನೀವು ಹೋಗಿ ಡಾಕ್ಟ್ರ್ ತೋರಿಸಿ. ಇನ್ನೊಂದು ಸಡನ್ ಡಿಫಿಕಲ್ಟಿ, ಕೂತಿರ್ತಾರೆ, ಉಸಿರಾಟಕ್ಕೆ ಸಡನ್ನಾಗಿ ತೊಂದರೆ ಸ್ಟಾರ್ಟ್ ಆಗಿಬಿಡುತ್ತೆ, ಏನು ಮಾಡ್ತಿರಲ್ಲ, ಸಡನ್ನಾಗಿ ಡಿಫಿಕಲ್ಟಿ ಸ್ಟಾರ್ಟ್ ಆಗಿಬಿಡುತ್ತೆ, ಎದೆನೋ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಚೇಂಜಸ್ ಇನ್ ದ ಬಾಡಿ. ಇದನ್ನು ಬಂದಾಗ ದಿಸ್ ಆರ್ ಆಲ್ ಕಾಲ್ಡ್ ಮೆಡಿಕಲ್ ಎಮರ್ಜೆನ್ಸೀಸು. ವಿತೌಟ್ ಡಿಲೇ ಹೋಗಬೇಕು. ಕೆಲವರು ತಿಂತಾ ಇರ್ಬೇಕಾದ್ರೆ ಚೋಕಿಂಗ್ ಆಗಿಬಿಡ್ತಾರೆ, ಚೋಕಿಂಗ್ ಆದಾಗ ಕೂಡ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅಂಥವ್ರು ಕೂಡ ಇಮಿಡಿಯೇಟಾಗಿ ಯಾರ್ದಾರ ಅಟೆನ್ಷನ್ ಸೀಕ್ ಮಾಡಬೇಕು. ಸುತ್ತಮುತ್ತಲು ಯಾರೇ ಇದ್ದರೆ ಅವ್ರು ಮಾಡಿಕೊಂಡು ವ್ಯಾಸೋ ಮೆಥಡ್ ಅಂತ ಹೇಳ್ತೀವಿ, ಬ್ಯಾಕ್ ಟ್ಯಾಪಿಂಗ್ ಮೆಥಡ್ ಅಂತ ಹೇಳ್ತೀವಿ, ಅವೆಲ್ಲ ಮಾಡೋದ್ರಿಂದ ಈ ಚೋಕ್ ಆಗಿರೋದೆಲ್ಲ ರಿಲೀಸ್ ಆಗುತ್ತೆ, ಅವೆಲ್ಲ ಬರುತ್ತೆ. ಅದು ಕೂಡ ಇಂಪಾರ್ಟೆಂಟ್. ಹೆವಿ ಬ್ಲೀಡಿಂಗ್ ಅಂತೀವಿ, ಬ್ಲೀಡಿಂಗ್ ಕುಡ್ ಬಿ ಎನಿಥಿಂಗ್, ಏನಾದ್ರು ಏಟ್ ಬಿದ್ದು ಬ್ಲೀಡಿಂಗ್ ಆಗಿರ್ಬೋದು, ಫ್ರಾಕ್ಸಿಡೆಂಟಾಗಿ ಬ್ಲೀಡಿಂಗ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ಮೆಡಿಕಲ್ ಎಮರ್ಜೆನ್ಸೀಸ್. ಏಟ್ ಬಿದ್ದು ಪ್ರಾಬ್ಲಮ್ ಆಗಿರೋರೆಲ್ಲ ದಯವಿಟ್ಟು ನೀವು ಟ್ರೀಟ್ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ಕೊಡಿ. ಬಟ್ ಆಫ್ ಲೇಟ್ ಕಾಮನ್ ಆಗಿ ಮೆಡಿಕಲ್ ಎಮರ್ಜೆನ್ಸೀಸ್ ನಾವೇನು ನೋಡ್ತಾ ಇದ್ದೀವಿ, ಹಾರ್ಟ್ ಅಟ್ಯಾಕ್ಸ್ ಎಲ್ಲರಿಗೂ ಬರ್ತಾಯಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಬರ್ತಾಯಿದೆ. ಯಂಗ್ಸ್ಟರ್ಸ್ ಯೋಗ ಎಕ್ಸಸೈಸ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ಬರ್ತಾಯಿದೆ. ಸೊ ಹಾಗಾಗಿ ನೀವು ಯಂಗ್ಸ್ಟರೇ ಆಗಿರಲಿ, ಓಲ್ಡ್ ಪೀಪಲೇ ಆಗಿರಲಿ, ದಯವಿಟ್ಟು ನೀವು ಚೆಸ್ಟ್ ಪೇಯ್ನ್ ಬಂದಾಗ ನೆಗ್ಲೆಕ್ಟ್ ಮಾಡಬೇಡಿ. ಇಟ್ ಕುಡ್ ಬಿ ಗ್ಯಾಸ್ಟ್ರೆಟಿಕ್ ಪೇಯ್ನ್ ಇರ್ಬೋದು, ಇಲ್ಲ ಇದರಲ್ಲಿ ಇರ್ಬೋದು, ಏನೇ ಅಂದರೂ ಕೂಡ ನೀವು ನನ್ನ ಪ್ರಕಾರದಲ್ಲಿ ಒಂದು ಸತಿ ನಿಮ್ಮ ಹಾರ್ಟ್ ಹತ್ರ ಹೋಗಿ ಚೆಕ್ ಮಾಡಿಸೋದು, ECG ಮಾಡಿಸೋದು. ನೀವು ಯಾರೇ ಏನೇ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸತಿ ಮಾಡಿಸ್ಕೊಂಡು ಅದನ್ನೆಲ್ಲ ಹೆಂಗಿದೆ ಅಂತ ತಿಳ್ಕೊಳ್ಳಿ. ತಿಳ್ಕೊಂಡ್ರೆ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್. ಬ್ರೀತಿಂಗ್ ಡಿಫಿಕಲ್ಟೀಸ್ ಅಂತ ಇಂದೊಂದು ಸ್ವಲ್ಪ ದೂರ ನಡೆದ್ರೂ ಬ್ರೀತಿಂಗ್ ಡಿಫಿಕಲ್ಟಿ ಬರ್ತಾ ಇರುತ್ತೆ. ಏಕೆ ಅಂದರೆ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ತಿರಲ್ಲ, ಲಂಗ್ಸಲ್ಲಿ ನೀರು ತುಂಬ್ಕೊಂಡಿರುತ್ತೆ, ಇನ್ನೂ ಹಲವಾರು ಆಸ್ತಮಾ ಇರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು. ಸೊ ಹಾಗಾಗಿ ಈ ಥರ ಇರೋ ಪ್ರಾಬ್ಲಮ್ಸ್ ಇರೋರು ದಯವಿಟ್ಟು ನೆಗ್ಲೆಕ್ಟ್ ಮಾಡಿ ಇಮ್ಮಿಡಿಯೇಟಾಗಿ ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಡಿ ಅಂತ ನಾವು ಹೇಳ್ತೀವಿ. ಇನ್ನೊಂದು ಕರಿತೀವಿ, BEFEST ಅಂತ ಕರಿತೀವಿ, BEFEST ಅಂತ ಹೇಳೋದು ಅಂದರೆ ನೀವು ಸಡನ್ನಾಗಿ ಬ್ಯಾಲೆನ್ಸ್ ಕಳ್ಕೊಳ್ಳೋದು, ನಡೀತಾ ಇರಬೇಕಾದ್ರೆ ಸಡನ್ನಾಗಿ ಬ್ಯಾಲೆನ್ಸ್ ಕಳ್ಕೊಳ್ಳೋದು, ಆವಾಗ ತಲೆ ಚಕ್ಕರ್ ಬರೋದು, ಅಥವಾ ಕಣ್ಣು ನೋಡ್ಬೇಕಾದ್ರೆ ಸಡನ್ನಾಗಿ ಡಬಲ್ ವಿಷನ್ ಕಾಣೋದು, ಅಥವಾ ನೋಡಿದಾಗ ಏನೋ ಸ್ವಲ್ಪ ಮೂಮೆಂಟ್ ಆಗೋದು ಕಾಣೋದು, ನೋಡೋಕ್ಕೆ ಸಡನ್ನಾಗಿ ವಿಷನ್ ಡ್ರಾಪ್ ಆಗೋದು, ಇವೆಲ್ಲನೂ ಪ್ರಾಬ್ಲಮ್ ಅಂತ ನಾನು ಹೇಳ್ತೀವಿ.
ಮಖನೂ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮಖದಲ್ಲಿ ಮಾತಾಡ್ತಿದ್ದಾಗ ಫೇಸ್ ಡ್ರಾಪ್ ಆಗೋದು ಅಥವಾ ಫೇಸ್ ಒಂದು ಕಡೆ ತಿರ್ಕೊಳ್ಳೋದು, ಸ್ಟ್ರೋಕ್, ಫೇಶಿಯಲ್ ಸ್ಟ್ರೋಕ್ ಅಂತೀವಿ, ಆ ಥರ ಆಗೋದು ಕೂಡ ತುಂಬ ಇಂಪಾರ್ಟೆಂಟ್, ಅದನ್ನು ತೋರಿಸ್ಬೇಕು. ಕೈ ಸಡನ್ ಕೈ ವೀಕ್ನೆಸ್ ಬರೋದು, ಕೈ ಎತ್ತಕ್ಕಾಗದೇ ಇರೋದು, ಇಲ್ಲ ಈ ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ, ಕೈ ಎತ್ತಕ್ಕೆ ಹೋದ್ರೆ ಕೈ ನೋವು ಬರೋದು, ಎತ್ತಕ್ಕಾಗದೇ ಇರೋದು, ದೀಸ್ ಆರ್ ಆಲ್ ದ ಮೇಜರ್ ಸೈನ್ಸ್ ವಾಟ್ ವಿ ಶುಡ್ ರಿಲಿ ಲುಕ್. ಅದನ್ನು ನೋಡಿ ಟ್ರೀಟ್ ಮಾಡ್ತಾ ಹೋಗಬೇಕು. ಮಾತಾಡ್ಬೇಕಾದ್ರೆ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಿ, ಕ್ಲಾರಿಟಿ ಇರಲ್ಲ ಮಾತಾಡ್ಬೇಕಾದ್ರೆ, ಪ್ಲಸ್ ನೀರು ಕುಡಿಬೇಕಾದ್ರೆ ಒಂದು ಕಡೆ ನೀರು ಸೋರ್ತಾ ಇರುತ್ತೆ. ಇವೆಲ್ಲ ಏನಾಗುತ್ತೆ ಅಂದರೆ ದೀಸ್ ಆರ್ ಆಲ್ ನ್ಯೂರಾಲಜಿಕಲ್ ಸೈನ್ಸ್, ಸ್ಟ್ರೋಕ್ ಸೈನ್ಸ್ ಅಂತ ಹೇಳ್ತೀವಿ. ಇವನ್ನೆಲ್ಲ ನೀವು ನೋಡ್ಕೊಂಡು ಐಡಿಯಾ ಬಂತು ಅಂದರೆ ದಯವಿಟ್ಟು ಡಿಲೇ ಮಾಡ್ದಂಗೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಅವ್ರು ಮಾಡಿಕೊಡ್ತಾರೆ. ಇನ್ನೊಂದು ನಾವು ಎಷ್ಟು ಕಾಮನಾಗಿ ಹೇಳ್ತೀವಿ ಅಂದರೆ ರಿಪೀಟೆಡ್ ಹೆಡೇಕ್ಸ್. ಎಷ್ಟೊಂದು ಜನ ಬಂದು ಹೇಳ್ತಾರೆ, ಡಾಕ್ಟ್ರೇ ತಲೆನೋವು ಬರ್ತಾಯಿದೆ, ನನಗೆ ಒಂದು ತಲೆನೋವು ಮಾತ್ರ ಬರ್ಕೊಟ್ಬಿಡಿ ಅಂತಾರೆ. ನಾವು ಈ ಟೈಮ್ ಬರ್ಕೊಡ್ತಾಗ ಪ್ರತಿ ಸತಿ ಬರ್ತಾರೆ, ತೊಗೊಂಡು ಹೋಗ್ತಾರೆ. ಬಟ್ ನಾವು ಹೇಳ್ದಂಗೆ ಪದೇ ಪದೇ ತಲೆನೋವು ಬರ್ತಾಯಿದ್ರೆ ದಯವಿಟ್ಟು ಮಾತ್ರೆ ತೊಗೊಂಡು ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ತಲೆನೋವು ಬರ್ತಿದೆ ಅಂತ ಕಂಡುಹಿಡಿಯೋದು ಅಂದರೆ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಬಿ ಪಿ ಚೆಕ್ ಮಾಡೋದು ಅಥವಾ ಸ್ಕ್ಯಾನ್ ಮಾಡಿಸೋದು ಎಲ್ಲ ಮಾಡಿ ನೋಡ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್. ಗೊತ್ತಾಗಿದ್ದರೆ ಟ್ರೀಟ್ ಮಾಡೋಕ್ಕೆ ತುಂಬಾ ಇಲ್ವ. ಮೋಸ್ಟ್ ಇಂಪಾರ್ಟೆಂಟ್ ಕಾಮನ್ ಏನಾಗುತ್ತೆ ಅಂದರೆ ನಾವು ಏನು ಹೇಳ್ತೀವಿ ಅಂದರೆ ಸಿವಿಯರ್ ಟ್ರಾಮಾ. ಫಾರ್ ಎಕ್ಸಾಂಪಲ್ ಕಟ್ ಆಗೋದು, ತುಂಬ ಜಾಸ್ತಿ ಬ್ಲೀಡಿಂಗ್ ಆಗೋದು, ಬೆಂಕಿಯಲ್ಲಿ ಕೈ ಸುಟ್ಕೊಂಡಿರೋದು ಅಥವಾ ಜಾಸ್ತಿ ಊದ್ಕೊಂಡಿರೋದು, ಇವೆಲ್ಲ ಆಯಿತು ಅಂದರೆ ಅದು ಕೂಡ ಒನ್ ಆಫ್ ದ ಮೆಡಿಕಲ್ ಎಮರ್ಜೆನ್ಸೀಸ್ನೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇಮಿಡಿಯೇಟಾಗಿ ಹೋಗಿ ತೋರಿಸ್ಬೇಕು. ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್, ಸುಮ್ಮನೆ ವೆಯ್ಟ್ ಕಮ್ಮಿನೇ ಆಗ್ತಾಯಿದ್ದಾರೆ, 5 kg ಕಮ್ಮಿ, 10 kg ಕಮ್ಮಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ, ಇವೆಲ್ಲ ಏನಾಗುತ್ತೆ ಅಂದರೆ ಒಳಗಡೆ ಏನೋ ಪ್ರಾಬ್ಲಮ್ ಇದೆ ಅಂತ ನಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಸೈನ್ಸ್ ಅಂತ ಕರಿತೀವಿ. ಇದನ್ನು ನಾವು ಅವಾಗವಾಗ ಚೆಕ್ ಮಾಡ್ಕೊಂಡು ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಪರ್ಸಿಸ್ಟೆಂಟ್ ಹೈ ಫೀವರ್, ಆವಾಗವಾಗ ಜ್ವರ ಬರೋದು, ತುಂಬ ಹೈ ಫೀವರ್ ಬರೋದು, ಅದು ಕೂಡ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಬೇರೆ ಒಂದು ಕಾರಣ ಇರ್ಬೋದು, ಇದೇ ಅದೇ ಅಂತ ಹೇಳಲ್ಲ. ಈ ಥರನೂ ಕೂಡ ಸಣ್ಣ ಪುಟ್ಟ ಎಮರ್ಜೆನ್ಸಿ ಸೈನ್ಸ್ ಅದನ್ನು ಹೋಗಿ ತೋರಿಸ್ಕೊಬೇಕು. ಡೈಜೆಷನ್ ಸರಿಯಾಗಿ ಡೈಜೆಷನ್ ಆಗೋಲ್ಲ, ಮೋಷನ್ ಹಾರ್ಡ್ ಆಗೋದು ಅಥವಾ ಲೂಸ್ ಮೋಷನ್ ರಿಪೀಟೆಡಾಗಿ ಆಗೋದು, ಹೊಟ್ಟೆ ಹಸಿವು ಆಗದೇ ಇರೋಂಥದ್ದು, ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್. ಅದನ್ನು ಹೋಗಿ ತೋರಿಸ್ಬೇಕು. ಹೊಟ್ಟೆ ನೋವು ಬರ್ತಾ ಇರೋದು, ಎಷ್ಟು ಜನಕ್ಕೆ ಪಾಯ್ಸನಿಂಗ್ ಅಂತ ಹೇಳ್ತೀವಿ, ಏನಾಗುತ್ತೆ ಫುಡ್ ತಿಂದಾಗ ಲೂಸ್ ಮೋಷನ್ಸ್ ಆಗೋದು, ವಾಂತಿ ಆಗೋದು, ಇವೆಲ್ಲವೂ ಆಗುತ್ತೆ. ಇವೆಲ್ಲ ದೀಸ್ ಆರ್ ಆಲ್ ಡೇಂಜರಸ್ ಸೈನ್ಸ್. ದಯವಿಟ್ಟು ನೀವು ಮನೇಲೇ ಟ್ರೀಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ದಯವಿಟ್ಟು ಹೋಗಿ ತೋರಿಸಿ. ಫೀವರ್ ಬಿಟ್ಟು ಫೀವರ್ ಬರೋದು, ರಿಪೀಟೆಡ್ ಇನ್ಫೆಕ್ಷನ್ಸು, ಅಲರ್ಜಿಕ್ ರಿಯಾಕ್ಷನ್ಸ್ ಆಗೋದು, ಇವು ಹಲವಾರು ಕಾರಣಗಳು ಬರುತ್ತೆ. ಇನ್ ಕಾಮನಾಗಿ ನೀವು ಕೇಳಿರ್ಬೋದು, ಡಯಾಬಿಟಿಕ್ ಪೇಷಂಟ್ಸ್ ನಮಗೆ ಬಂದು ಕೇಳ್ತಾರೆ, ಡಾಕ್ಟ್ರೆ ನನ್ನ ಕೂದಲು ಸಿಕ್ಕಾಬಟ್ಟೆ ಉದುರುತ್ತಲ್ಲ ಡಾಕ್ಟ್ರೆ, ಕೂದಲಿಗೆ ಏನಾರು ಡಯಾಬಿಟಿಸಿಂದ ಉದುರುತ್ತಾ ಅಂತ ಕೇಳ್ತಾರೆ. ವೆಲ್, ಡಯಾಬಿಟಿಸಿಂದ ಯಾರು ಕೂದಲು ಉದುರಲ್ಲ. ಡಯಾಬಿಟಿಸ್ ಇರೋ ಪೇಷಂಟ್ಸ್ಗೆ ಯೂಶ್ವಲ್ ಆಗಿ ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ಕೊಳುತ್ತೆ. ಈ ಥೈರಾಯ್ಡಿಂದ ಏನಾಗುತ್ತೆ ಅಂದರೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಒಂದೇ ಅಲ್ಲ, ಪ್ಲಸ್ ಬೋರ್ವೆಲ್ ವಾಟರ್ ಯೂಸ್ ಮಾಡೋರಲ್ಲಿ, ಪ್ಲಸ್ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ರಕ್ತ ಸಂಚಲನೆ ದೇಹದಲ್ಲಿ ಬ್ರೈನಲ್ಲಿ ಕಮ್ಮಿ ಆದರೂ ಅದು ಕೂಡ ಲೀಡ್ ಟು ಹೇರ್ ಲಾಸಸ್ ಅಂತ ಹೇಳ್ತೀವಿ. ಸರಿಯಾಗಿ ಹೈಜೀನ್ ಮೇಂಟೈನ್ ಮಾಡದೆ, ವಾಶ್ ಮಾಡ್ಕೊಳ್ಳದೆ, ನೀಟಾಗಿ ಮೇಂಟೈನ್ ಮಾಡದೇ ಇರೋರು ಹೇರ್ ಲಾಸಸ್ ಆಗುತ್ತೆ. ಸೊ ನೀಟಾಗಿ ಸಿರಮ್ ಹಾಕಿ ಮ್ಯಾನೇಜ್ ಮಾಡ್ತಾ ಬರಬೇಕು. ದೀಸ್ ಆರ್ ಆಲ್ ದ ಸ್ಮಾಲ್ ಪ್ರಾಬ್ಲಮ್ಸ್ ಬಟ್ ಮೇಜರ್ ಪ್ರಾಬ್ಲಮ್ಸ್. ಸೊ ಈ ಥರ ಎಲ್ಲ ನೀವು ನೋಡಿದಾಗ, ಮೆಡಿಕಲ್ ಎಮರ್ಜೆನ್ಸೀಸ್ ನೋಡಿದಾಗ ದಯವಿಟ್ಟು ನೀವು ಸುಮ್ಮನೆ ಇರೋಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಟ್ರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ತಿಳ್ಕೊಂಡ್ರೆ ಟ್ರೀಟ್ ಮಾಡೋಕ್ಕೆ ತುಂಬಾ ಈಸಿ ಅಂತ ನಾವು ಹೇಳ್ತೀವಿ. ಇನ್ನೊಂದು ಎಷ್ಟು ಕಾಮನಾಗಿ ನೋಡಿರ್ಬೋದು ನೀವು, ಏನೋ ಗೆಡ್ಡೆ ಕಟ್ಬಿಟ್ಟಿರ್ತದೆ, ಏನೋ ಗೆಡ್ಡೆ ಆಗಿಬಿಟ್ಟಿದೆ ಡಾಕ್ಟ್ರೇ, ಇವಾಗ ನನ್ನ ಗೆಡ್ಡೆ ತುಂಬ ದಿವಸದಿಂದ ಬರ್ತಾಯಿದೆ, ಅದೇನಾದ್ರು ಎಫೆಕ್ಟ್ ಆಗುತ್ತಾ ಅಂತ ಕೇಳ್ಬೋದು. ದಯವಿಟ್ಟು ಏನೇ ಗೆಡ್ಡೆ ಇರಲಿ, ಸಿಂಪಲ್ ಗುಳ್ಳೆ ಆಗಿದ್ರು ಕೂಡ ದಯವಿಟ್ಟು ನಿಮ್ಮ ಡಾಕ್ಟ್ರು ಬಂದು ತೋರಿಸಿ ಅವ್ರು ಏನು ಹೇಳ್ತಾರೆ ಕೇಳಿಕೊಂಡು ಇದು ಮಾಡಿ. ಅದು ತುಂಬಾ ಇಂಪಾರ್ಟೆಂಟ್. ಟೆನ್ಷನ್ಸು, ಆ್ಯಂಗ್ಸೈಟಿ, ಟೆನ್ಷನ್ಸು, ಡಾಕ್ಟ್ರ್ ಸುಮ್ಮನೆ ನಿದ್ದೆ ಬರುತ್ತೆ, ಕೆಲಸ ಮಾಡೋಕ್ಕೆ ಆಸಕ್ತಿನೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ, ಇವೆಲ್ಲ ಮೆಂಟಲ್ ಡಿಸ್ಟರ್ಬೆನ್ಸಸ್ಸು, ಡಿಪ್ರೆಷನ್ಸ್ಗೆ ಇವೆಲ್ಲ ಸೈನ್ಸು. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನು ಆವಾಗವಾಗ ಚೆಕ್ ಮಾಡಿಕೊಂಡು ಮಾನಿಟರ್ ಮಾಡ್ತಾ ಹೋಗಬೇಕು. ಅದು ಕೂಡ ಹೇಳ್ಬೇಡ. ಇನ್ನು ಕೆಲವರು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ನಾನು ಏನಾಗುತ್ತೆ ಡಾಕ್ಟ್ರೆ, ಯಾವಾಗ ನೋಡ್ರು ಕೆಲಸನೇ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, 3 ಹೊತ್ತು ನಿದ್ದೆ ಮಾಡಬೇಕು ಅಂತ ತುಂಬ ಸುಸ್ತು ಅಂತ ಹೇಳ್ತಾರೆ. ಅವರು ಕೂಡ ಮೇ ನಾಟ್ ಬಿ ಜನರಲ್ ವೀಕ್ನೆಸ್ ಇರುತ್ತೆ ಅಂತಲೇ ಹೇಳಲ್ಲ, ಇವರು ಬೇರೆ ಏನೋ ಪ್ರಾಬ್ಲಮ್ಸ್ ಇರಬೇಕು, ಅವರು ಕೂಡ ಬಂದು ಚೆಕ್ ಮಾಡ್ಕೊಂಡು ನೋಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ವೆರಿ ಕಾಮನ್, ಯಾರಿಗೆ ಏನೇ ಪ್ರಾಬ್ಲಮ್ ಬಂದರೂ ಸಿಂಪಲಾಗಿ ಏನು ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ನನಗೆ ಈ ಪ್ರಾಬ್ಲಮ್ ಇದೆ, ಮಾತ್ರೆ ಕೊಟ್ಬಿಡಿ ಅಂತಾರೆ, ಮಾತ್ರೆ ತೊಗೊಂಡ್ಬಿಡ್ತಾರೆ, ಸುಮ್ಮನೆ ತೊಗೊಂಡ್ಬಿಡ್ತಾರೆ. ಇವೆಲ್ಲ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಗೊತ್ತೇ ಆಗಲ್ಲ, ಒಳಗಡೆನೇ ಪ್ರಾಬ್ಲಮ್ ನಡೀತಾ ಇರುತ್ತೆ, ಒಳಗಡೆ ಡ್ಯಾಮೇಜಸ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ಮಿಸ್ ಔಟ್ ಮಾಡಿಬಿಡ್ತೀವಿ. ಸೊ ಸೆಲ್ಫ್ ಡಯಾಗ್ನೋಸಿಸ್ ಮಾಡಬೇಡಿ, ದಯವಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅವ್ರೇನು ಮಾತ್ರೆ ಕೊಡ್ತಾರೋ ತೊಗೊಂಡು ನೀವು ರಿಲೀಫ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪೇಯ್ನ್ ಈಸ್ ಎ ಗುಡ್ ಥಿಂಗ್ ಫಾರ್ ಬಾಡಿ ಅಂತೀವಿ. ಪೇನ್ ಮೀನ್ಸ್ ಒನ್ ಥಿಂಗ್ ವಿಚ್ ಬ್ರಿಂಗ್ಸ್ ಟು ಡಾಕ್ಟರ್ ಅಂತೀವಿ. ನೀವು ಪೇನ್ ಇಲ್ಲದೇ ಡಾಕ್ಟರ್ ಹತ್ರ ಎಲ್ಲಿ ಬರ್ತಿರಲಿಲ್ಲ. ಆ ಪೇನ್ ಈಸ್ ಎ ಗುಡ್ ಸೈನ್. ಅದನ್ನು ಮಿಸ್ ಮಾಡ್ದಂಗೆ ಯಾರಿಗೆ ಏನೇ ಪೇನ್ ಬಂದರೂ ಏನೇ ಪ್ರಾಬ್ಲಮ್ ಬಂದರೂ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಒಂದ್ಸತಿ ತೋರಿಸಿ, ಅವ್ರು ಏನಿಲ್ಲಮ್ಮ ಎಲ್ಲ ನಾರ್ಮಲ್ ಇದೆ ಅನ್ನೋ ತನಕ ನೀವು ನೆಮ್ಮದಿಯಾಗಿರಬಾರ್ದು. ಇದನ್ನೆಲ್ಲ ಮಾಡಬೇಕು.
ಇವೆಲ್ಲ ಮಾಡೋದ್ರಿಂದ ಮೆಡಿಕಲ್ ಎಮರ್ಜೆನ್ಸೀಸ್ ಪ್ರಿವೆನ್ಷನ್ಸ್ಗೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಫ್ಯೂ ಮೆಡಿಕಲ್ ಎಮರ್ಜೆನ್ಸೀಸ್ ಬಗ್ಗೆ ನಾನು ಎಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ ಏನಾರು ಡೌಟ್ಸ್ ಇತ್ತು ಅಂದರೆ ಎನಿ ಟೈಮ್ ಯು ಕ್ಯಾನ್ ಟಾಕ್ ಟು ಅಸ್. ನಾವು ಯಾವತ್ತಿದ್ರೂ ಸಿಗ್ತೀವಿ, ಮಾತಾಡ್ತೀವಿ. ಮಧುಮೇಹ ಅಂತ ಜಯನಗರದಲ್ಲಿ ಒಂದು ಡಯಾಬಿಟಿಕ್ ಸೆಂಟರ್ ಇದೆ, ಅಲ್ಲಿ ಡಾಕ್ಟರ್ ಸುಮನ್ ಅಂತ ನಾನು ಇದ್ದೇ ಇರ್ತೀನಿ. ಎನಿ ಟೈಮ್ ನೀವು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿ. ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.